ನಮಸ್ಕಾರ. ಚೋರಿಕಿಯಾರೆ ಸಂಚಿಕೆ 57ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಒಂದು ಮೊಬೈಲ್ ಫೋನ್ ಇದೆ. ಅದರ ಬೆಲೆ ಬರೋಬ್ಬರಿ 1,34,166. ಆದರೆ ಆಶ್ಚರ್ಯ ಏನಂತಂದರೆ, ನಿಮ್ಮ ಬಳಿ ಕೋಟಿ ರೂಪಾಯಿ ಇದ್ದರೂ ಕೂಡ ಈ ಫೋನನ್ನು ನೇರವಾಗಿ ಅಂಗಡಿಗೆ ಹೋಗಿ ನೀವು ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ. ಆನ್ಲೈನಲ್ಲಂತೂ ಖಂಡಿತ ಸಾಧ್ಯನೇ ಇಲ್ಲ. ಇದರಲ್ಲಿ ವಿಶೇಷ ಏನಿದೆ, ಯಾಕೆ ಅಂತೆಲ್ಲ ಕೇಳಿದರೆ, ಈ ಫೋನ್ ಮೊಬೈಲ್ ಟವರ್ ಇಲ್ಲದೆ ಇದ್ದರೂ ಕೆಲಸ ಮಾಡ್ತದೆ. ಅಂದರೆ ಆ ಮೊಬೈಲನ್ನು ಯೂಸ್ ಮಾಡಿಕೊಂಡು ನೀವು ಕರೆಗಳನ್ನು ಮಾಡ್ಬೋದು ಮತ್ತು ಕೆಲವೊಂದು ವಿಷಯಗಳಿಗೂ ಕೂಡ ಅದನ್ನು ಬಳಸಲಿಕ್ಕೆ ಸಾಧ್ಯ. ಹೌದು ಸ್ನೇಹಿತರೆ, ಭಾರತದ ಸರ್ಕಾರಿ ಸ್ವಾಮ್ಯದ ಟೆಲಿಕಾಂ ಸಂಸ್ಥೆ BSNL ಹೊಸದಾಗಿ ಸ್ಯಾಟಲೈಟ್ ಫೋನನ್ನು ಪರಿಚಯಿಸಿದೆ. ಇದರ ಬೆಲೆ ಸುಮಾರು 1,34,166 ರೂಪಾಯಿ ತೆರಿಗೆ ಸೇರಿ. ಮೊದಲಿಗೆ ಇದನ್ನು ಕೇಳಿದವರು ಒಂದು ಫೋನ್ಗೆ ಇಷ್ಟು ದುಡ್ಡ ಎಂದು ಅಚ್ಚರಿಪಟ್ಟಿದ್ದಾರೆ. ಆದರೆ ಇದು ಸಾಮಾನ್ಯ ಸ್ಮಾರ್ಟ್ಫೋನ್ ಅಲ್ವೇ ಅಲ್ಲ. ನಾವು ಬಳಸುವಂತಹ ಮೊಬೈಲ್ಗಳು ಹತ್ತಿರದಲ್ಲಿರುವ ಮೊಬೈಲ್ ಟವರ್ ಮೂಲಕ ಸಿಗ್ನಲ್ ಪಡೆದು ಕೆಲಸ ಮಾಡ್ತವೆ. ಆದರೆ ಈ ಫೋನ್ಗೆ ಟವರ್ ಬೇಡವೇ ಬೇಡ. ಯಾಕೆಂದರೆ ಇದು ನೇರವಾಗಿ ಬಾಹ್ಯಾಕಾಶದಲ್ಲಿರುವಂತಹ ಉಪಗ್ರಹಗಳ ಅಂದರೆ ಸ್ಯಾಟಲೈಟ್ಗಳ ಜೊತೆ ಸಂಪರ್ಕವನ್ನು ಸಾಧಿಸ್ತದೆ. ಅಂದರೆ ನೀವು ಕಾಡಿನ ಮಧ್ಯದಲ್ಲಿದ್ದರೂ, ಎತ್ತರದ ಬೆಟ್ಟದಲ್ಲಿ ಇದ್ದರೂ, ಸಮುದ್ರದ ಮಧ್ಯೆ ಹಡಗಿನಲ್ಲಿ ಇದ್ದರೂ, ಮೊಬೈಲ್ ಟವರ್ ಇಲ್ಲದ ಪ್ರದೇಶದಲ್ಲಿದ್ದರೂ ಕೂಡ ಈ ಫೋನನ್ನು ಬಳಸಿಕೊಂಡು ಕರೆ ಮಾಡಬಹುದಾಗಿದೆ. ಹಾಗಾದರೆ ಈ ಫೋನ್ ಯಾರಿಗೆ ಉಪಯೋಗ ಅಂತೀರಾ? ಈ ಫೋನನ್ನು ಸಾಮಾನ್ಯ ಜನರಿಗಾಗಿ ಮಾಡಿಲ್ಲ. ಮುಖ್ಯವಾಗಿ ಇದನ್ನು ಸೇನೆ ಮತ್ತು ಭದ್ರತಾ ಸಿಬ್ಬಂದಿಗಳಿಗಾಗಿ, ಕರಾವಳಿ ಮತ್ತು ಸಮುದ್ರ ಕಾರ್ಯಾಚರಣೆಯ ಸಿಬ್ಬಂದಿಗಳಿಗಾಗಿ, ಪ್ರಕೃತಿ ವಿಕೋಪಗಳಲ್ಲಿ ರಕ್ಷಣಾ ತಂಡಗಳು ಬಳಸಲಿಕ್ಕಾಗಿ, ಗಣಿಗಾರಿಕೆ ಸಂಸ್ಥೆಗಳಿಗಾಗಿ, ಕಾಡು ಮತ್ತು ಬೆಟ್ಟ ಪ್ರದೇಶಗಳಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳಿಗಾಗಿ, ಸಾಹಸಿ ಪ್ರವಾಸಿಗರಿಗಾಗಿ ಹಾಗೂ ದೂರ ಪಯಣ ಕೈಗೊಳ್ಳುವಂತಹ ಯಾತ್ರಿಕರಿಗಾಗಿ, ಒಟ್ಟಾರೆಯಾಗಿ ಇಂಥವರಿಗೆ ಇದು ಬಹಳ ಉಪಯುಕ್ತವಾಗಿದೆ. ಅಂದಹಾಗೆ ಈ ಫೋನಲ್ಲಿ ಏನಪ್ಪ ವೈಶಿಷ್ಟ್ಯ ಅಂತ ಕೇಳಿದರೆ, ಈಗಾಗಲೇ ಹೇಳಿದ ಹಾಗೆ ಮೊಬೈಲ್ ಟವರ್ ಇಲ್ಲದ ಪ್ರದೇಶದಲ್ಲೂ ಕೂಡ ನೀವು ಈ ಫೋನನ್ನು ಬಳಸಿ ಕರೆ ಮಾಡಬಹುದು. ಹಾಗೆಯೇ ತುರ್ತು ಪರಿಸ್ಥಿತಿಗೆ SOS ಎಮರ್ಜೆನ್ಸಿ ಸಪೋರ್ಟ್ ಕೂಡ ನಿಮಗೆ ಸಿಗತ್ತೆ. ಹೆಚ್ಚು ಸಮಯ ಬ್ಯಾಟ್ರಿ ಇರ್ತದೆ. ಕಠಿಣ ಪರಿಸರದಲ್ಲೂ ಕೂಡ ಕೆಲಸ ಮಾಡುವಂತಹ ಗಟ್ಟಿಮುಟ್ಟಾದ ವಿನ್ಯಾಸವನ್ನು ಈ BSNL ಹೊಸ ಫೋನ್ ಹೊಂದಿದೆ. ಹಾಗಾದರೆ ಯಾರೂ ಖರೀದಿಸಲಿಕ್ಕೆ ಆಗಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಇದೇ ಇಲ್ಲಿನ ಟ್ವಿಸ್ಟು. ಭಾರತದಲ್ಲಿ ಸ್ಯಾಟಲೈಟ್ ಫೋನ್ ಬಳಸೋದು ಸಾಮಾನ್ಯ ವಿಷಯ ಅಲ್ಲ. ಆದರೆ ಈ ಫೋನನ್ನು ಖರೀದಿಸುವ ಮೊದಲು ಭಾರತ ಸರ್ಕಾರದ ದೂರ ಸಂಪರ್ಕ ಇಲಾಖೆಯಿಂದ ವಿಶೇಷ ಅನುಮತಿಯನ್ನು ಪಡೆಯಬೇಕಾಗತ್ತೆ. ಅನುಮತಿ ಇಲ್ಲದೆ ಸ್ಯಾಟಲೈಟ್ ಫೋನ್ ಹೊಂದಿದರೆ ಕಾನೂನು ಕ್ರಮ ಎದುರಿಸಬೇಕಾಗಿ ಬರಬಹುದು. ಅಂದರೆ ಹಣ ಇದ್ದರೆ ಸಾಕಾಗೋದಿಲ್ಲ, ಸರ್ಕಾರದ ಅನುಮತಿ ಕೂಡ ಕಡ್ಡಾಯ ಆಗಿರುತ್ತೆ. ಇದೇ ಕಾರಣಕ್ಕೆ ಈ ಫೋನ್ ಎಲ್ಲರಿಗೂ ಸಿಗುವ ಗ್ಯಾಜೆಟ್ ಅಲ್ವೇ ಅಲ್ಲ. ಹಾಗಾದರೆ BSNL ಈ ಫೋನ್ ಯಾಕೆ ಬಿಡುಗಡೆ ಮಾಡಿದೆ ಅಂತ ಕೇಳಿದರೆ, ದೇಶದ ಪ್ರತಿಯೊಂದು ಭಾಗಕ್ಕೂ ಮೊಬೈಲ್ ಸಂಪರ್ಕ ತಲುಪಿಸುವಂಥದ್ದು BSNLನ ಗುರಿಯಾಗಿದೆ. ಈ ನಡುವೆ BSNL ಈಗಾಗಲೇ ದೇಶಾದ್ಯಂತ ಸುಮಾರು 99,000ಕ್ಕೂ ಹೆಚ್ಚು 4G ಸೈಟ್ಗಳನ್ನು ಸ್ಥಾಪಿಸಿರುವುದಾಗಿ ತಿಳಿಸಿದೆ ಕೂಡ. ಆದರೂ ಇನ್ನೂ ಕೆಲವು ದುರ್ಗಮ ಪ್ರದೇಶಗಳಿಗೆ ಟವರ್ ನಿರ್ಮಾಣ ಸಾಧ್ಯ ಆಗಿಲ್ಲ. ಅಂಥ ಪ್ರದೇಶಗಳಲ್ಲಿ ಬಳಸಲಿಕ್ಕೆ ಈ ಸ್ಯಾಟಲೈಟ್ ಫೋನ್ ದೊಡ್ಡ ನೆರವಾಗಲಿದೆ. ಸೊ ಬಳಸುವಂಥವರೇ ಬಳಸ್ತಾರೆ, ಎಲ್ಲರಿಗೂ ಖಂಡಿತ ಸಾಧ್ಯ ಆಗೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಇದರ ನಿಜವಾದ ಮೌಲ್ಯ ಹಣದಲ್ಲಲ್ಲ, ಜೀವ ಉಳಿಸುವ ಸಾಮರ್ಥ್ಯದಲ್ಲಿದೆ. ಮೊಬೈಲ್ ಟವರ್ ಕೈ ಕೊಟ್ಟರೂ ಆಕಾಶದಲ್ಲಿರುವ ಉಪಗ್ರಹಗಳು ನಿಮ್ಮನ್ನು ಜಗತ್ತಿನೊಂದಿಗೆ ಸಂಪರ್ಕದಲ್ಲಿಡ್ತವೆ. ಆದರೆ ಈ ಫೋನ್ ಖರೀದಿಸುವ ಮೊದಲು ಸರ್ಕಾರದ ಅನುಮತಿ ಕಡ್ಡಾಯ ಎಂಬುದನ್ನು ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಅನಿಸುವಂಥ ಸುದ್ದಿಗಳ ಜೊತೆ ನಾಳೆ ಸಿಗ್ತೀನಿ. ಚೋರಿಕಿಯಾರೆ 58ನೇ ಸಂಚಿಕೆಯಲ್ಲಿ. ನಾನು ನಿಮ್ಮ ನರೇಂದ್ರ ಎಸ್ ಗಂಗೊಳ್ಳಿ. ಥ್ಯಾಂಕ್ ಯು.